ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಫ್ರೆಂಡ್ಸ್ ತಮ್ಮನೇಲಿ ನೋಡಿರ್ತೀರಾ. ಹೌದು, ಗೌರವ ಅನ್ನೋದು ಕೇಳಿ ಪಡೆಯೋದಿಲ್ಲ, ಅದು ತನಗೆ ತಾನೇ ಬರುವಂಥದ್ದು ಫ್ರೆಂಡ್ಸ್. ಯಾವುದೇ ಆದರೂ ಅಷ್ಟೇ ಒಬ್ಬ ವ್ಯಕ್ತಿನ ಯಾವ ಥರ ಅಳೀತಾರೆ ಅಂದರೆ ದುಡ್ಡಿಗೆ ಅಳಿಯೋಂಥ ಗೌರವ, ಮತ್ತು ಹಾಗೆ ವ್ಯಕ್ತಿತ್ವದಿಂದನೇ ಅಳಿಬೇಕೇ ಹೊರತು ಬರೀ ಒಬ್ಬನ ದುಡ್ಡು ಮತ್ತು ಅವನೇನೋ ಮಾಡ್ದ ಹಿಂದೆ ದುಡ್ಡು ಕೊಟ್ಕೊಂಡು ಹೊಗಳ್ಸ್ಕೊಳ್ಳೋದಲ್ಲ, ಹಿಂದೆ ನಾನೇನೋ ಹಾಗೆ ಹೀಗೆ ಅಂದ್ಕೊಂಡು ಮುಂದೆ ಹೊಗಳ್ಸ್ಕೊಳ್ಳೋದಲ್ಲ. ನಾನೇನೋ ಆ ಕೆಲಸ ಮಾಡಿದ್ದೀನಿ, ಈ ಕೆಲಸ ಮಾಡಿದ್ದೀನಿ, ನಾನು ತುಂಬಾ ಹೆಣ್ಮಕ್ಳಿಗೆ ಗೌರವ ಕೊಡ್ತೀನಿ, ನಾನು ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ. ಆ ಗೌರವ ಖಂಡಿತ ಫ್ರೆಂಡ್ಸ್, ಹೊಗಳಿಕೆ ಗೌರವ ತಾತ್ಕಾಲಿಕ. ಅದೇ ಜನ ಒಂದು ಮನುಷ್ಯ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ತೂಕದಲ್ಲಿ 4 ಮಾತಾಗಿ ನಮಸ್ಕಾರ ಅಂತ ಒಂದು ತೂಕದಲ್ಲಿ ಒಂದು ಗೌರವ ಕೊಡ್ತಾರಲ್ಲ, ಆ ಗೌರವ ಕೋಟಿಗೊಂದೇ ಸಮ. ಯಾಕೆಂದರೆ ಗೌರವ ಅನ್ನೋದು ಕೇಳಿ ಪಡ್ಕೊಳ್ಳೋದಲ್ಲ, ಯಾವತ್ತೂ ತನಗೆ ತಾನಾಗೇ ಬರಬೇಕು ಆ ಗೌರವ ಬರಬೇಕು ಅಂದರೆ ನಾವೇನು ಬೇಕು ಅಂದರೆ ಸಮಾಜ ಸೇವೆ ಆಗಲಿ, ಹಾಗೆ ಹಿರಿಯರಿಗೆ ಗೌರವ ಕೊಡೋದಾಗಲಿ, ಜನಸಾಮಾನ್ಯರಲ್ಲಿ ಕುಗ್ಸೋವಂಥ ಕೆಲಸ ಮಾಡಬಾರ್ದು, ಅಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ಹೆಣ್ಮಕ್ಳಿಗೆ ಗೌರವ ಕೊಡಬೇಕು, ತಂದೆ ತಾಯಿಗೆ ಬೆಲೆ ಕೊಡಬೇಕು, ಕಟ್ಕೊಂಡಿರೋ ಹೆಂಡ್ತಿಗೆ ಬೆಲೆ ಕೊಡಬೇಕು, ಮತ್ತು ಹಾಗೆ ಮಕ್ಕಳನ್ನ ಒಂದು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೋಬೇಕು, ಸ್ನೇಹಿತರನ್ನೇ ಆಗಲಿ ಫ್ರೆಂಡ್ನೇ ಆಗಲಿ ಆ ಥರ ನೋಡ್ಕೋಬೇಕು. ಎಲ್ಲ ಆ ಗೌರವ. ಒಂದು ಮನುಷ್ಯನ ಒಂದು ಸ್ನೇಹ ಮಾಡಿದ್ದೀವಿ ಅಂದರೆ ಆ ಮನುಷ್ಯ ತೂಕವಾದ ಮನುಷ್ಯ. ತಂದೆ ತಾಯಿನೇ ಹೇಳಬೇಕು, ಇಂಥ ಫ್ರೆಂಡ್ಸ್ಗಳು ಮಾಡು, ಇಂಥ ಅಳಿನ, ಇಂಥ ಮಗನ, ಇಂಥ ತಂದೆನ ಅಂತ ಹೊಗಳುವಂಥದ್ದು, ಅದೇ ಗೌರವ. ಒಂದು ಮನುಷ್ಯ ರೋಡಲ್ಲಿ ಹೋಗ್ತಾ ಇದ್ದಾನೆ ಅಂತಂದರೆ ಇಂಥವ್ರ ಹೋಗ್ತಾ ಇದ್ದಾರೆ, ಆ ಮನುಷ್ಯನಿಗೆ ಚಪ್ಪಲಿ ಕೆಳಗೆ ಚಪ್ಪಲಿ ಕಾಲಲ್ಲಿ ಹಾಕ್ಕೊಂಡಿದ್ರು ಅದನ್ನು ಬಿಟ್ಟು ನಮಸ್ಕಾರ ಮಾಡಬೇಕು, ಅದು ಗೌರವ. ಎಲ್ಲೇ ಇದ್ದರೂ ನಮಸ್ಕಾರ ಅಂತ ತಲೆ ಬಾಗಿ ಒಂದು ಗೌರವ ಕೊಡ್ತೀವಲ್ಲ, ಅದು ನಿಜವಾಗ್ಲೂ ಫ್ರೆಂಡ್ಸ್. ಆ ಗೌರವ ತಗೋಬೇಕು ಅಂದರೆ ಹರಸಾಹಸನೇ ಬೇಕು. ಈಗಿನ ಗೌರವ ಏನು ಗೊತ್ತಾ, ಒಂದು ಕೆಲಸ ಮಾಡಿ 9 ಮಾಡಿದ್ದೀನಿ ಅಂತ ಅಂದ್ಕೊಂಡು ಬಿಲ್ಡಪ್ ತೊಗೊಂಡು ಬರೀ ಬಿಲ್ಡಪ್ಪೇ ಫ್ರೆಂಡ್ಸ್. ಬಿಲ್ಡಪ್ಪಲ್ಲೇ ಗೌರವ ತೊಗೊಳ್ಳೋದು, ದುಡ್ಡು ಕೊಡೋದು, ಮತ್ತು ನಾನು ಆ ಥರ ಹೆಣ್ಮಕ್ಳಿಗೆ ನಾನು ಈ ಥರ ಮಾಡಿದ್ದೀನಿ ಆ ಥರ ಮಾಡಿದ್ದೀನಿ ಅಂತ ಇಲ್ಲ ಸಲ್ಲದೆಲ್ಲ ಪುಂಗಿಗಳನ್ನ ಬಿಟ್ಕೊಳ್ಳೋದು, ಇದೆಲ್ಲ ಪಡ್ಕೊಂಡು ಗೌರವ ತಗೋತಾರೆ. ಆ ಗೌರವಕ್ಕೆ ಖಂಡಿತ ಫ್ರೆಂಡ್ಸ್ ಬೆಲೆನೇ ಇರಲ್ಲ. ಯಾವ ಮನುಷ್ಯ ಯಾರಿಗೆ ತಲೆ ಬಾಗ್ತಾನೋ, ದೇವರಿಗೆ ತಲೆ ಬಾಗಿ, ದೊಡ್ಡವ್ರಿಗೆ ಆಗಲಿ ಚಿಕ್ಕವ್ರಿಗೆ ಇರಲಿ, ಯಾವಾಗ ತಲೆ ಬಾಗಿ ನಮಸ್ಕಾರ ಮಾಡ್ತಾನೋ ಆ ಮನುಷ್ಯ ನಿಜವಾಗ್ಲೂ ವ್ಯಕ್ತಿತ್ವ ಇರೋವಂಥ ವ್ಯಕ್ತಿ. ಆ ಮನುಷ್ಯನಿಗೆ ಒಂದು ಗೌರವ ಕೊಟ್ಟರೆ ತೂಕನೂ ಇರುತ್ತೆ. ಖಾಲಿ ಪೋಲಿಗಳಿಗೆಲ್ಲ ತೂಕ ಇರಲ್ಲ. ಯಾಕಂದರೆ ಅದು ದುಡ್ಡಿಗಿಂತ ಬರುವಂಥದ್ದು ಕೇಳಿ 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 ಪಡ್ಕೊಳ್ಳೋವಂಥ ಗೌರವ. ಅದಕ್ಕೆ ಎಲ್ಲಿರುತ್ತೆ? ನಾನು ಹೇಳೋದು, ಈಗ ಒಂದು ಮನುಷ್ಯ ಸಹಾಯ ಮಾಡಿದ್ದಾನೆ, ಆ ಸಹಾಯನ ಕಾಣದ ಕೈಯಾಗಿ ಹಿಂದೆ ಇರ್ತದೆ ನೋಡಿ, ಆ ಮನುಷ್ಯನೋ, ಅಥವಾ ಸಹಾಯ ಮಾಡಿಬಿಟ್ಟು ನಾನು ಸಹಾಯ ಮಾಡಿದ್ದೀನಿ ಅಂತ ಹೇಳ್ಕೊತಿರ್ತಾರಲ್ಲ, ಆ ಮನುಷ್ಯನೋ ಬೆಲೆ ಕೊಡೋದು ಎಷ್ಟು? ಈಗ 1000 ಪಟ್ಟು ಮಾಡಿದ್ರೂ ಬೆನ್ನಿಂದ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ಕೊಡೋವಂಥ ವ್ಯಕ್ತಿಗೆ ಗೌರವ ಇರುತ್ತೆ. ಅದೇ ಒಂದು ಸಹಾಯ ಮಾಡಿ 100 ಸಲ ಅವ್ರಿಗೆ ಸಹಾಯ ಮಾಡಿದ್ದೀನಿ, ನನ್ನಿಂದ ಮುಂದೆ ಬಂದರು, ನಾನು ಅಷ್ಟು ಮಾಡಿದ್ದೀನಿ ಅಂತ 100 ಜನದ ಹತ್ರ ಹೇಳ್ಕೊಳ್ಳೋದಿಲ್ಲೈತೆ. ಆ ಬೆಲೆಗೂ ವ್ಯತ್ಯಾಸನೇ ಇರಲ್ಲ ಫ್ರೆಂಡ್ಸ್. ಅದಕ್ಕೆ ಹೇಳೋದು, ಒಂದು ತೂಕ ಒಂದು ಮುಖ ಲಕ್ಷಣ ನೋಡಿ ಎಲ್ಲನೂ ಅಳಿಯೋಕ್ಕಾಗಲ್ಲ. ಮನುಷ್ಯ ಹೀಗೆ ಅಂತಳಲ್ಲ, ಅವರ ನಡೆ ಭಾವನೆಗಳಿಂದ ಒಳ್ಳೆಯವರು ಯಾರು ಕೆಟ್ಟವರು ಯಾರು, ಗೌರವ ಯಾರಿಗೆ ಕೊಡಬೇಕು ಗೌರವ ಯಾರಿಗೆ ಕೊಡಬಾರ್ದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನಾವು ಗೌರವ ಕೊಡ್ತೀವಿ, ಒಂದು ಮನುಷ್ಯನ ಅಟ್ಟಕ್ಕೇರಿ ನಿಲ್ಲಿಸ್ಕೋತೀವಿ, ಆ ಮನುಷ್ಯನ ವ್ಯಾಲ್ಯೂ ಏನು ಯಾವ ಥರ ಅನ್ನೋದು ತಿಳಿದಂತೆ ಮಾಡ್ಕೋಬೋದು. ಆದರೆ ಕೆಲವ್ರು ಏನಂದರೆ ಕೇಳಿ ಗೌರವ ತಗೋತಾರೆ, ಅಂಥವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್. ನಾನು ತಿಳಿದ ಮಟ್ಟಿಗೆ ತುಂಬ ಜನ ಆ ಥರ ಇದ್ದಾರೆ. ನಾನು ಅದರಲ್ಲೂ ತೂಕವಾಗಿರೋ ಒಂದು ಸ್ನೇಹಿತರನ್ನ ನೋಡ್ತೀನಿ, ತುಂಬಾ ಇಷ್ಟ ಆಗುತ್ತೆ ಅವ್ರುಗಳು. ಯಾಕಂದರೆ ಅವ್ರ ಹಿಂದೆ ಎಷ್ಟು ಸಹಾಯ ಮಾಡಿದ್ರು ನಾನು ಮಾಡೇ ಎಲ್ಲ ಅನ್ನೋ ರೀತಿಲಿ ಇರ್ತಾರೆ ನೋಡ್ರಿ. ಅಂಥ ವ್ಯಕ್ತಿತ್ವಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಹಾಗೆ ಬಂದು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಫ್ರೆಂಡ್ಸ್.